ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈಗ ವಿಚಾರಣೆಗೆ ಭೈರತಿ ಬಸವರಾಜ್ ಹಾಜರಾಗಿದ್ದಾರೆ. ಎರಡನೇ ಬಾರಿಗೆ ವಿಚಾರಣೆಗೆ ಬಂದಿರುವಂತಹ ಬಸವರಾಜ್ ಇವತ್ತು ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿ A5 ಆಗಿರುವಂತಹ ಭೈರತಿ ಬಸವರಾಜ್. ಸೊ ಮೊನ್ನೆನೂ ಕೂಡ ಅವರನ್ನ ಕರೆಸಿದ್ರು. ವಿಚಾರಣೆಗೆ ಹಾಜರಾಗಿದ್ದಂತಹ ಭೈರತಿ ಬಸವರಾಜ್ ವಿಚಾರಣೆಯಲ್ಲಿ ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರು. ಇವತ್ತು ಮತ್ತೆ ಬರಕ್ಕೆ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಬಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ TV9ಗೆ ಸಿಕ್ಕಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಬಸವರಾಜ್ ಅವರು ಒಳಗೆ ಹೋಗ್ತಾ ಇರುವಂತಹ ದೃಶ್ಯಗಳು. ಸೊ ಪೊಲೀಸ್ ಠಾಣೆ ಮುಂದೆ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಅಲ್ಲಿ ಪೊಲೀಸ್ ಡೈರಿಯಲ್ಲಿ ಸಹಿ ಮಾಡ್ತಾ ಇರುವಂತಹ ಭೈರತಿ ಬಸವರಾಜ್ ಅವರು. ಇದೊಂದು ಪ್ರೊಸೀಜರ್, ಯಾಕಂದರೆ ಯಾರೇ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದಾಗ ಅದೊಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಸೊ ಒಳಗಡೆ ಹೋಗುವಾಗ ಒಂದು ಹಾಜರಿ ಹಾಕಬೇಕು, ಸ್ಟೇಷನ್ ಒಳಗಡೆ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಮತ್ತು ಎಕ್ಸಿಟ್ ಟೈಮಲ್ಲೂ ಕೂಡ ಒಂದು ಹಾಜರಿಯನ್ನು ತಗೊಳ್ತಾರೆ. ಇದೊಂದು ಪ್ರೊಸೀಜರ್. ಸೊ ಹಾಗಾಗಿ ಭಾರತೀನಗರ ಠಾಣೆಗೆ ಈಗ ಬಂದಿರುವಂತಹ ಭೈರತಿ ಬಸವರಾಜ್ ಅವರನ್ನು ನೋಡ್ತಾ ಇದ್ವಿ. ಈಗ ಬಿಕ್ಲು ಶಿವ ಕೊಲೆ ಏನಾಯ್ತಲ್ಲ, ಕಳೆದ ಭಾನುವಾರ ಆದಂಥ ಒಂದು ಕೊಲೆ ಪ್ರಕರಣ. ಸೊ ಇದರಲ್ಲಿ ಪ್ರಮುಖವಾದಂಥ ಆರೋಪಿ A5 ಆಗಿರುವಂಥವ್ರು ಬಸವರಾಜ್ ಅವರು. ಯಾಕಂದರೆ ಇವ್ರ ಮೇಲಿರುವಂಥ ಆರೋಪ ದೂರು ಏನಂತ ಹೇಳಿದ್ರೆ ಇವರ ಕುಮ್ಮಕ್ಕಿನಿಂದನೇ ಅಥವಾ ಇವರೇ ಹೇಳಿ ಬಿಕ್ಲು ಶಿವನನ್ನು ಮರ್ಡರ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಆಗಿದೆ. FIRನಲ್ಲಿ ಇವರ ಹೆಸರು ಕೂಡ ಇದೆ A5 ಆಗಿರೋದ್ರಿಂದಾಗಿ ಇವರು ಸಹಜವಾಗಿ ವಿಚಾರಣೆಗೆ ಹಾಜರಾಗಲೇಬೇಕು. ಬಟ್ ಒಂದು ವೇಳೆ ಏನಾದರೂ ಪೊಲೀಸರ ಹತ್ರ ಒಂದು ಬಲವಾದ ಸಾಕ್ಷ್ಯ ಇದ್ದರೆ, ಯಾರಾದರೂ ಈಗ ಅರೆಸ್ಟ್ ಆಗಿರುವಂಥವ್ರು ಆರೋಪಿಗಳು ಇನ್ನೂ ಒಂದು 5-7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸುಪಾರಿ ಪಡ್ಕೊಂಡಿದ್ದವರು, ಸುಪಾರಿ ಕೊಟ್ಟಂಥವ್ರು, ಅವರೆಲ್ಲರೂ ಕೂಡ ಈಗ ಅರೆಸ್ಟ್ ಆಗಿ ಒಳಗಿದ್ದಾರೆ. ಪ್ರಮುಖ ಆರೋಪಿ A1 ಜಗ್ಗ ಏನಿದ್ದಾನೆ, ಜಗ್ಗ ಜಗದೀಶ್, ಆತ ಮಾತ್ರ ಎಸ್ಕೇಪ್ ಆಗಿದ್ದಾನೆ, ದುಬೈಗೆ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಆತ ಒಬ್ಬ ಬಿಟ್ಟರೆ ಬೇರೆ ಎಲ್ಲರೂ ಈಗಾಗಲೇ ಅರೆಸ್ಟ್ ಆಗಿ ಒಳಗಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಜನ ಭೈರತಿ ಬಸವರಾಜ್ ಅವರ ಸಂಬಂಧಿಕರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಸಿಕ್ಕಿರುವಂಥ ಮಾಹಿತಿ. ಕೆಲವೊಂದಷ್ಟು ಜನ ಆಪ್ತರು, ಕೆಲವೊಂದಷ್ಟು ಜನ ಸಂಬಂಧಿ ಅಂತ. ಸೊ ಒಂದು ವೇಳೆ ಏನಾದರೂ ಅಲ್ಲಿದ್ದಂಥವ್ರು ಯಾರಾದರೂ ಹಾಸ್ಟೆಲ್ ಆಗಿ ಅವರು ತಮ್ಮ ಒಂದು ಸಾಕ್ಷ್ಯದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರೆ, ಎಸ್ ನಮಗೆ ಭೈರತಿ ಬಸವರಾಜ್ ಅವರು ಹೇಳಿದರು ಅಥವಾ ಇವ್ರಿಗೆ ಈ ಥರ ಸಂಬಂಧ ಇತ್ತು, ಹೀಗಾಗಿ ನಾವು ಕೊಲೆ ಮಾಡಬೇಕಾಯಿತು ಅನ್ನುವಂಥದ್ದು ಏನಾದರೂ ಒಂದು ವೇಳೆ ಯಾರಾದರೂ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಬಲವಾದ ಸಾಕ್ಷಿ ಏನಾದರೂ ಪೊಲೀಸರಿಗೆ ಸಿಕ್ಕಿದ್ರೆ ಆಗ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ಪ್ರಕರಣದಲ್ಲಿ ಅಂತೇಳಿ. ಯಾಕಂದರೆ ಇದೊಂದು ಮರ್ಡರ್ ಕೇಸ್ ಆಗಿರೋದ್ರಿಂದಾಗಿ, ಕ್ರಿಮಿನಲ್ ಕೇಸ್. ಸೊ ಹಾಗಾಗಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಪೊಲೀಸರು ಕೂಡ. ಈ ಹಿಂದೆ ಭೈರತಿ ಬಸವರಾಜ್ ಅವ್ರ ಮೇಲೆ ಬಿಕ್ಲು ಶಿವ ಕಂಪ್ಲೇಂಟ್ ಕೊಟ್ಟಾಗ ಆಗಲೇ ಸೀರಿಯಸ್ ಆಗಿ ತೊಗೊಂಡಿದ್ದಿದ್ರೆ ಬಹುಶಃ ಇವತ್ತು ಬಿಕ್ಲು ಶಿವನ ಕೊಲೆ ಆಗ್ತಾ ಇರಲಿಲ್ಲ. ಆಗ ಬಿಕ್ಲು ಶಿವ ನನಗೆ ಈ ಥರ ಸಮಸ್ಯೆ ಆಗ್ತಾ ಇದೆ, ನನಗೀಗ ಭೈರತಿ ಬಸವರಾಜ್ ಅವ್ರ ಕಡೆಯಿಂದ, ಅವರ ಹುಡುಗರ ಕಡೆಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ, ಜೀವ ಬೆದರಿಕೆ ಇದೆ, ನನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಒಂದು ಲ್ಯಾಂಡ್ಗೆ ಡೀಲಿಂಗ್ಗೆ ಸಂಬಂಧಪಟ್ಟಂತೆ ಲಿಟಿಗೇಷನ್ ಇದೆ ಅನ್ನುವಂಥದ್ರ ಬಗ್ಗೆ ಏನು FIR ದಾಖಲಿಸೋದಕ್ಕೆ ಹೋಗಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಆಗ FIR ಮಾಡ್ಕೊಳ್ಳೋದಲ್ಲೇ ನಾನ್ ಕಾಗ್ನಿಸಬಲ್ ರಿಪೋರ್ಟನ್ನ ಮಾಡಿಕೊಂಡ್ರು, NCR ಮಾತ್ರ ಮಾಡ್ಕೊಂಡು ಕಳಿಸ್ಬಿಟ್ರು. ಅದಾದಮೇಲೆ ಬಿ ರಿಪೋರ್ಟ್ ಹಾಕ್ಸಿದ್ರು. ಸೊ ಜಗ್ಗನ್ನ ರೌಡಿ ಶೀಟ್ನಿಂದ ತೆಗೆಸೋದು, ಅವನ ಹೆಸರನ್ನು ತೆಗೆಸೋದ್ರಲ್ಲೂ ಕೂಡ ಇವರ ಪಾತ್ರ ಪ್ರಮುಖವಾಗಿತ್ತು ಅಂತಲೂ ಕೂಡ ಆರೋಪ ಬಂದಿತ್ತು. ಸೊ ಹಾಗಾಗಿ ಈಗ ಭೈರತಿ ಬಸವರಾಜ್ ಅವರ ಸುತ್ತ ಸಾಕಷ್ಟು ಅನುಮಾನಗಳೀಗ ಸುಳಿದಾಡ್ತಾ ಇವೆ. ಸೊ ಆ ನಿಟ್ಟಿನಲ್ಲಿ ಈಗ ಅವ್ರನ್ನ ವಿಚಾರಣೆಗೆ ಕರೆಸಿದ್ದಾರೆ. MDHನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH